ಎಲ್ಲ ಗಂಡಂದ್ರು ಯಾವ್ಯಾವ ಟಾಸ್ಕನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ ನೀವು ನೋಡಿದ್ರಿ ಅಲ್ವಾ. ಈಗ ನಿಮ್ಮ ಗಂಡ ನಿಮ್ಗೋಸ್ಕರ ಏನನ್ನ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಿದ್ದೀರಾ? ಗೊತ್ತಿಲ್ಲ. ಐ ಆಮ್ ವೇಟಿಂಗ್ ಟು ಸಿ. ಆಕ್ಚುಲಿ ನಾನು ಕಾಯ್ತಾ ಇದ್ದೀನಿ ನೋಡೋದು. ವಿಟಿ ಪ್ಲೀಸ್. ನೋಡೋಣ ಅನ್ಕೊಂಡಂಗೆ ಈ ಬಿಲ್ಡಿಂಗಲ್ಲಿ ಯಾರಾದ್ರೂ ದೇವ್ರ ದಯಿಂದ ಕೆಲಸ ಕೊಟ್ರೆ. ಅಮ್ಮ ಇವತ್ತೊಂದು ದಿನಕ್ಕೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಕೊಡಿ ಅಮ್ಮ, ಅಚ್ಚುಕಟ್ಟಾಗಿ ಮಾಡ್ಕೊಟ್ಟು ಹೋಗ್ತೀನಿ. ಅಯ್ಯೋ ಹೌದಮ್ಮ. ಒಂದು ಬಿಲ್ಡಿಂಗಲ್ಲಿ ಒಂದು 4 ಮನೆ ಇತ್ತು. ಯಾವುದಾದ್ರೂ ಒಂದು ಮನೇಲಿ ಕೆಲಸ ಕೊಡ್ತಾರಲ್ಲ ಅಂತ ಫಸ್ಟ್ 3 ಮನೆಯಲ್ಲೂ ಕೇಳಿದಾಗ ರಿಜೆಕ್ಟ್ ಆಯಿತು. ಟೆರೆಸಲ್ಲಿ ಒಂದು ಮನೆ ಇತ್ತು, ಅವರೇ ಬಟ್ಟೆ ಒಗೆಯೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಸರ್ ಕೆಲಸ ಎಲ್ಲ ಆಗೋಗಿದೆ, ಇವಾಗ ಬಟ್ಟೆ ತೊಳೆದಿದೆ, ತೊಳಿತೀರಾ? ತೊಳಿಯೋಣಮ್ಮ. ಇಷ್ಟೇನಮ್ಮ? ಈ ಮಿಷಿನ್ ಬಂದಮೇಲೆ ನಮ್ಮ ಬಾಳನ್ನ ತುಂಬ ಈಸಿ ಮಾಡಿಬಿಟ್ಟಿತ್ತು. ಇವಾಗ ಗೊತ್ತಾಗತ್ತೆ ಸುಮಾರು ದಿನ ಆದಮೇಲೆ ತಿಂದಿದ್ದು ಹೆಂಗೆ ಅರಗಿಸ್ಬೇಕು ಅಂತ. ಈ ಕೂತ್ಕೊಂಡು ಬಕೆಟ್ಗಟ್ಟಲೆ ಬಟ್ಟೆ ಒಗೆಯೋ ಅಷ್ಟೊತ್ತಿಗೆ ಜೀವ 2 ಆಗೋಯ್ತು. ಮೇಡಮ್ ನೀವು ವಾಷಿಂಗ್ ಮಿಷಿನ್ ಯಾಕೆ ತಗೊಳ್ಳಿಲ್ಲ ಮೇಡಮ್? ಕೈಯಲ್ಲಿ ತೊಳೆದೇ ಅಭ್ಯಾಸ ಸರ್, ವಾಷಿಂಗ್ ಮಿಷನ್ ಎಲ್ಲ ಯೂಸ್ ಮಾಡಿ. ಅಯ್ಯೋ ನಿಮಗೆ ಗೊತ್ತಿತ್ತಿರಬೇಕು ನಮ್ಮಂಥ ಕೆಲಸದವ್ರು ಬರ್ತಾರೆ ಅಂತ. ಅಯ್ಯೋ ರಾಮ, ಆ ಸೋಪ್ ಪುಡಿ, ಆ ಸೋಪು, ಅದೆಲ್ಲ ನನ್ನ ಕೈ ಹೆಂಗಾಗೋಯ್ತು ಅಂದರೆ ಒಂಥರ ಸುಕ್ಕಿರೋ ಬಟ್ಟೆ ಹೆಂಗಿತ್ತೋ ಹಾಗೆ ನನ್ನ ಕೈ ಆಗೋಯ್ತು. ಏನು ಮೇಡಮ್ ನಿಮ್ಮ ಯಜಮಾನ್ರ ಹೆಸರು? ವೀರೇಶ್. ನಿಮ್ಮ ಹೆಸರು? ಗೀತಾ. ಚೆನ್ನಾಗಿರೋ ಬಟ್ಟೆನೂ ಅಂತಂದು ಹಾಕಿದ್ರಿ ತಾನೇ? ಆವಾಗಲೇ ಗೊತ್ತಾಯ್ತು ನಿಮ್ಮ ಹೆಸರು ಗೀತಾ ಅಂತ. ಮತ್ತೆ ಬೇರೆ ಏನಾದರೂ ಕೆಲಸ ಇದೆಯಾ ಮೇಡಮ್? ನೀರು ಹಾಕ್ಬಿಟ್ಟು. ಓಕೆ ಮೇಡಮ್. ಸುಮಾರು ದಿನ ಆಗಿತ್ತು ರಂಗೋಲಿ ಬಿಟ್ಟು. ಯಾಕಂದರೆ ನಮ್ಮ ಮನೆಗಳಲ್ಲಿ ಆಬ್ವಿಯಸ್ಲಿ ನನ್ನ ಹೆಂಡತಿ ಆಗಲಿ ನಮ್ಮ ತಂದೆ ಆಗಲಿನೇ ಆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಮಗೆ ಕಷ್ಟ ಗೊತ್ತಿರಲಿಲ್ಲ. ತುಂಬಾ ಖುಷಿ ಆಯಿತು ಆ ರಂಗೋಲಿ ಹಾಕೋದು. ಚೆನ್ನಾಗಿ ಹಾಕಿದ್ದೀರಾ ಸರ್ ರಂಗೋಲಿ? ಥ್ಯಾಂಕ್ ಯು ಮೇಡಮ್. ಖುಷಿಯಿಂದ ಏನಾದರೂ ಕೊಟ್ಟರೆ ತೊಗೊಂಡೋಗ್ತೀನಿ ಮೇಡಮ್. ಓ ಇಲ್ಲಿ ಯಾರೋ ಒಬ್ರು ಅಜ್ಜಿ ಕೂತಿದ್ದಾರೆ, ಅವ್ರ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ಕೆಲಸ ಕೊಡ್ಬೋದು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೇಲಿ ಏನಾದರೂ ಕೆಲಸ ಇದ್ದರೆ ಹೇಳಿ ಅಮ್ಮ, ಮಾಡ್ಕೊಟ್ಟು ಹೋಗ್ತೀನಿ. ಕಸ ಗುಡ್ಸೊಂಚೂರು ಕ್ಲೀನ್ ಮಾಡ್ಕೊಟ್ಬಿಡು. ಓಕೆ ಮನೆ ಒಳಗೆ ಕಸ ಗುಡ್ಸೋದು ಸುಲಭ ಇದೆ, ಈ ಮನೆ ಆಚೆ ಕಸ ಗುಡ್ಸೋ ಪರಿಸ್ಥಿತಿ ಇದೆಯಲ್ಲ, ಧೂಳು, ಒಣಗಿರೋ ಎಲೆ, ಕೆಲವೊಂದು ಸುತ್ತ ಕೊಳ್ತೋಗಿರೋ ಎಲೆ, ಈ ಥರ ಎಲೆಗಳ ಮಧ್ಯದಲ್ಲಿ ಕೆಲಸ ಮಾಡೋ ತುಂಬ ಕಷ್ಟ ಅನ್ನೋದು ಆವಾಗ ಗೊತ್ತಾಯಿತು. ಅಮ್ಮ ಕಸ ಗುಡಿಸಿ ನೀರು ಹಾಕಿ ಎಲ್ಲ ಕೆಲಸ ಆಯ್ತಮ್ಮ. ಬೇರೆ ಏನಾದರೂ ಕೆಲಸ ಇದೆಯೇನಮ್ಮ? ನೋಡಪ್ಪ ಒಂಚೂರು ಆ ಕಾರು ಒಂಚೂರು ತೊಳ್ಕೊಟ್ಬಿಡಪ್ಪ. ಯಾವುದಮ್ಮ? ಇದಮ್ಮ? ಹಾಂ ಸರಿ ಅಮ್ಮ, ತೊಳೆದ್ಕೊಡ್ತೀನಿ. ಕಾರ್ ತೊಳೆಯೋ ಕೆಲಸನೂ ಒಂಥರ ಖುಷಿ. ಅಂದರೆ ಆ ಮೈನ್ಯೂಟ್ ಕೆಲಸ ಮಾಡೋದ್ರಲ್ಲೂ ಆ ಒಂದು ಸುಖ. ಅಮ್ಮ ಎಲ್ಲ ಕೆಲಸ ಆಯ್ತಮ್ಮ? ಇನ್ನೇನಾದರೂ ಬಾಕಿ ಇತ್ತಮ್ಮ? ಇಲ್ಲಪ್ಪ ಚೆನ್ನಾಗಿ ಮಾಡಿದೀಯ, ಇದೆಲ್ಲ ರೂಢಿ ಇತ್ತಪ್ಪ ನಿಂಗೆ ಮಾಡಿ. ನಮ್ಮ ಮನೇಲಿ ನಮ್ಮ ಹೆಂಡತಿ ಅವಾಗ ಮಾಡಿಸ್ತಾ ಇರ್ತಾಳೆ. ತುಂಬ ಖುಷಿ ಆಯ್ತಪ್ಪ, ತುಂಬ ನೀಟಾಗಿ ಮಾಡಿದೀಯ ಎಲ್ಲ. ನಿಮ್ಮ ಖುಷಿಯಿಂದ ಏನಾದರೂ ಕೊಟ್ಟರೆ. ಮೇಡಮ್ ಇನ್ನೊಬ್ರು ಮನೆಗೆ ಹೋದಾಗ ಅವ್ರ ಪಾಪ ಬಸ್ರಿ ಹೆಂಗಸು. ನಿಮ್ಮ ಮನೇಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ ಮೇಡಮ್? ಒಂದು ಸ್ವಲ್ಪ ನನಗೆ ಪಾತ್ರೆ ತೊಳ್ಕೊಟ್ಟು ಜ್ಯೂಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ ಮೇಡಮ್. ಬನ್ನಿ. ಪಾತ್ರೆ ತೊಳೆಯೋ ಪ್ರೊಸೆಸ್ ಏನಿದೆಯಲ್ಲ, ನಮ್ಮ ಮನೆಗಳಲ್ಲಿ ನಾವು ತಿಂದಿದ್ದು ಎಂಜಿಲ್ ತಟ್ಟೆ ಕೆಲವೊಂದು ಸತಿ ತೊಳಿಬೇಕಾದ್ರೆ 2 ಸತಿ ಯೋಚನೆ ಮಾಡ್ತೀವಿ. ಬೇರೆಯವ್ರ ಮನೇಲಿ ಆ ತೊಳಿಬೇಕು ಅಂದರೆ ಒಂದು ಸತಿ ಒಂದು ಯೋಚನೆ ಬರುತ್ತೆ, ಮಾಡಬೇಕಾ ಅನ್ನೋದು. ಬಟ್ ತೃಪ್ತಿ ಕೊಡೋ ಕೆಲಸ ಒಂದು ಸೆಕೆಂಡ್ ಮಾಡಬೇಕು. ಬೇರೆ ಏನಾದರೂ ಮಾಡ್ಕೊಡ್ಬೇಕು ಮೇಡಮ್? ತಿಂಡಿ ಮಾಡ್ಕೊಡ್ತೀರಾ? ಹ್ಞೂ ಮೇಡಮ್. ಏನು ಮಾಡಲಿ ಮೇಡಮ್? ಅವಲಕ್ಕಿ ಮಾಡ್ಕೊಡ್ತೀನಿ. ನಿಜವಾಗ್ಲೂ ಹೆಂಗಸರ ಮೇಲಿರೋ ರೆಸ್ಪೆಕ್ಟು ಇವತ್ತು ನನಗೊಂದು ಪಟ್ಟು ಜಾಸ್ತಿ ಆಯಿತು. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಗೀತಾ ಅವಳು ಆಫೀಸ್ ಕೆಲಸ ಮಾಡೋದ್ರ ಜೊತೆಗೆ ಮನೆ ಕೆಲಸ ಮಾಡ್ತಾಳೆ. ಮನೆ ಕೆಲಸದಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದ ತಕ್ಷಣ ನಾನು ಏನು ಮಾಡ್ತಾ ಇದ್ದೆ, ಕಣ್ಣು ಬಿಡೋದು, ಗುರಾಯಿಸೋದು, ಈ ವಾಯ್ಸ್ ರೈಸ್ ಮಾಡೋದು ಮಾಡ್ತಾ ಇದ್ದೆ. ಬಟ್ ಅವ್ರ ಶ್ರಮ ಎಷ್ಟಿದೆ ಅನ್ನೋದು ಇವತ್ತು ಗೊತ್ತಾಯಿತು. ಮೇಡಮ್ ಅವಲಕ್ಕಿ ರೆಡಿ ಇದೆ, ತೊಗೊಳ್ಳಿ ಮೇಡಮ್.
ಥ್ಯಾಂಕ್ ಯು ಸರ್. ಚೆನ್ನಾಗಾಗಿದೆ ಅವಲಕ್ಕಿ, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ಇದೇ ಖುಷಿ, ತಗೊಂಡು ಹೋಗ್ತೀನಿ. ಸರ್ ನೀವು ಆ್ಯಕ್ಚುಲಿ ನಾನು ಹೇಳಿದ್ಕಿಂತ ಜಾಸ್ತಿನೇ ಕೆಲಸ ಮಾಡಿಕೊಟ್ಟಿದ್ದೀರಾ. ಇದು ನಿಮಗೆ ಸರ್. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು ಮೇಡಮ್. ಈ ಹೆಣ್ಣು ಅಂದ್ರೇನೆ ಒಂದು ಮಮತೆ, ವಾತ್ಸಲ್ಯ ಮತ್ತೆ ತಾಳ್ಮೆಗೆ ಇರೋಂಥ ಇನ್ನೊಂದು ಹೆಸರು. ತನ್ನ ಜೀವನದ ಜೊತೆಗೆ ಬೇರೆಯವ್ರ ಜೀವನನೂ ಸುಂದರವಾಗಿ ಇಡುವಂಥ ಎಲ್ಲ ತಾಯಂದ್ರಿಗೂ ಒಂದು ದೊಡ್ಡ ಸಲಾಮ. ನಾನು ನಿಜ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಂಗೆ ನಿಜ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಮನೆಗಳಿಗೆ ಹೋಗಿ ಅವ್ರ ಹತ್ರ ಕೆಲಸ ಕೇಳಿ ಮನೆ ಕೆಲಸ ಮಾಡಿಬಿಟ್ಟು ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಇವ್ರಿಗೆ ಒಂದು ಸಲಾಮ್. ಜೊತೆಗೆ ಪ್ರತಿದಿನ ಅಷ್ಟೂ ಜನರ ಮನೆಗಳಿಗೆ ಹೋಗಿ ಅವ್ರ ಕೆಲಸಗಳನ್ನು ಮಾಡಿಕೊಟ್ಟು ಬರ್ತಾರಲ್ಲ, ಅವ್ರುಗಳು ನಿಜವಾದ ದೇವತೆಗಳು ಅಂತ ಹೇಳ್ತೀನಿ ನಾನು. ಅವ್ರಿಗೆ ದೊಡ್ಡ ಸಲಾಮ್ ನನ್ನ ಕಡೆಯಿಂದ ಈ ಸ್ಟೇಜ್ ಮೇಲೆ. ತುಂಬ ಖುಷಿ ಆಯಿತು ವಿಟಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅನುಭವವನ್ನು ಅವ್ರಿಗೆ ಕೊಟ್ಟಿದ್ದಕ್ಕೆ. ರಾಜಾರಾಮ್ ಅವರೇ, ನೀವು ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಮ್ಮನೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆದರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಮಾಡ್ಬೋದು. ಬಟ್ ಆ ಥರ ದಿನ 6-7 ಮನೆಗೆ ಹೋಗುವಂಥ ತಾಯಂದ್ರಿದ್ದಾರೆ, ತಿಂಗಳು ಪೂರ್ತಿ ಹೋಗ್ತಾರೆ, ಅವ್ರಿಗೆ ರಜಾನ ಕಾನ್ಸೆಪ್ಟೇ ಇರಲ್ಲ. ಅಂಥವ್ರ ಯೋಚನೆ ಮಾಡಿದಾಗ ನಾವು ಮಾಡಿದ್ದು ತುಂಬ ಸಣ್ಣ ಕೆಲಸ ಅನ್ಸ್ಬಿಡತ್ತೆ. ಸೊ ಈ ಮುಖಾಂತರ ಈ ಥರ ತನ್ನ ಮನೆ ಬೆಳಗೋಕ್ಕೋಸ್ಕರ ಎಲ್ಲ ಮನೆ ಕೆಲಸ ಮಾಡೋಂಥ ಎಲ್ಲ ತಾಯಂದ್ರಿಗೂ ಒಂದು ನಮಸ್ಕಾರ ಇಲ್ಲಿಂದ. ಅವ್ರಿಗೆ ಒಂದು ದೊಡ್ಡ ಟ್ರಿಬ್ಯೂಟ್ ಈ ಮುಖಾಂತರ. ಎಷ್ಟು ಸಂಪಾದನೆ ಮಾಡಿದ್ರಿ? 1160 ರೂಪಾಯಿ ಸಂಪಾದನೆ ಮಾಡಿದೆ. 1160 ರೂಪಾಯಿ. ವೆರಿ ನೈಸ್. ಅದರಲ್ಲಿ ಒಂದು 500 ರೂಪಾಯಿ ನೋಟು ವಿಶೇಷವಾಗಿ ಸಿಕ್ತು ನನಗೆ. ಆಹಾ. ಇದರಲ್ಲಿ ವಿಶೇಷ ಏನಂದರೆ ಈ ನೋಟ್ ನಂಬರು ಅವಳ ಬರ್ತ್ಡೇ ಡೇಟು. ಓ ವಾವ್.